ಆತ್ಮೀಯರೇ, ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ 10ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರಲ್ಲಿ ಭೂಗೋಳಶಾಸ್ತ್ರದಲ್ಲಿ ಬರ್ತಕ್ಕಂಥ ಅಧ್ಯಾಯ 11 ಭಾರತದ ಋತುಗಳು. ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಪಾಠದಲ್ಲಿ 2 ಅಂಕಗಳನ್ನು ನಿರೀಕ್ಷೆ ಮಾಡಲಾಗ್ತಾ ಇದೆ. 1 ಅಂಕದ 2 ಪ್ರಶ್ನೆಗಳಾದರೂ ಕೇಳ್ಬೋದು, ಅಥವಾ 2 ಅಂಕದ ಒಂದೇ ಪ್ರಶ್ನೆಯಾದರೂ ಕೇಳ್ಬೋದು. ಹಾಗಾದರೆ ಶುರು ಮಾಡೋಣ ಬನ್ನಿ, ತಡ ಯಾಕೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಭಾರತದ ಋತುಗಳು. ಭಾರತದ ಋತುಗಳು ಈ ಅಧ್ಯಾಯವನ್ನು ಅಭ್ಯಾಸ ಮಾಡೋಣ. ಭಾರತದ ವಾಯುಗುಣದ ಪ್ರಮುಖ ಲಕ್ಷಣಗಳು, ಋತುಮಾನಗಳ ವಾಯುಗುಣದ ಒಂದು ಪರಿಸ್ಥಿತಿ ಮತ್ತು ಋತುಕಾಲಿಕ ಮಳೆಯ ಹಂಚಿಕೆ ಮತ್ತು ಪರಿಣಾಮಗಳ ಕುರಿತು ಅಭ್ಯಾಸ ಮಾಡೋಣ. ಮೊದಲನೇದಾಗಿ, ಭಾರತ ಎಂಥ ವಾಯುಗುಣವನ್ನು ಹೊಂದಿದೆ? ಎಂಥ ವಾಯುಗುಣವನ್ನು ಹೊಂದಿದೆ ಅಂತ ಅಂದರೆ, ಭಾರತ ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ. ಈ ಮಾದರಿಯ ವಾಯುಗುಣದಲ್ಲಿ ಮಾರುತಗಳು ವರ್ಷದ ವಿವಿಧ ಋತುಗಳಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಿಂದ ಬೀಸುತ್ತವೆ. ಹಾಗಾದರೆ ಮಾನ್ಸೂನ್ ಅಂತಕ್ಕಂಥ ಪದದ ಅರ್ಥ ಏನು? ಈ ಮಾನ್ಸೂನ್ ಅಂತಕ್ಕಂಥ ಪದ ಅರೇಬಿಕ್ ಭಾಷೆಯ ಮೌಸಮ್ ಎಂಬ ಪದದಿಂದ ರೂಢಿಗೆ ಬಂದಿದೆ. ಇದು ನಿಯತಕಾಲಿಕ ಅಥವಾ ಋತುಮಾನಿಕ ಅಂತಕ್ಕಂಥ ಅರ್ಥವನ್ನು ಒಳಗೊಂಡಿದೆ. ಹಾಗಾದರೆ ಈ ಒಂದು ನಿಯತಕಾಲಿಕ ಅಥವಾ ಋತುಮಾನಿಕ ಅಂದರೆ ಏನು ಅಂತ ನೋಡಿದರೆ, ವರ್ಷದ ಅರ್ಧ ಭಾಗ ನೈಋತ್ಯ ದಿಕ್ಕಿನಿಂದ ಈಶಾನ್ಯದ ಕಡೆಗೆ ಮತ್ತು ಬೀಸುವಂಥ ಮಾನ್ಸೂನ್ ಮಾರುತಗಳು ಉಳಿದ ಅವಧಿಯಲ್ಲಿ ಈಶಾನ್ಯದಿಂದ ನೈಋತ್ಯದ ಕಡೆಗೆ ಬೀಸ್ತವೆ. ಜೊತೆಗೆ ಭಾರತ ಭೌಗೋಳಿಕವಾಗಿ ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯ ಎರಡರಲ್ಲೂ ಹಂಚಿಕೆಯಾಗಿದೆ. ತಮಗೆ ಗೊತ್ತಿದೆ, ಮೊದಲನೇ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಿದ್ದೀರಿ. ಹಾಗಾದರೆ ಚಿತ್ರದಲ್ಲಿ ನೋಡೋಣ. ನೋಡಿ, ಇಲ್ಲಿ ಭೂಮಿ ಇದೆ, 0 ಡಿಗ್ರಿ ಅಕ್ಷಾಂಶ ಇದೆ. ಅದರ ಮೇಲೆ ಇರ್ತಕ್ಕಂಥ ಉತ್ತರ ಅಕ್ಷಾಂಶ ಯಾವುದು ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಥವಾ 23.5 ಡಿಗ್ರಿ ಉತ್ತರ ಅಕ್ಷಾಂಶ. ಅದಾದ ಬಳಿಕ 66 ಡಿಗ್ರಿ ಏನಂದರೆ ಆರ್ಕಿಟಿಕ್ ವೃತ್ತ. ಹೀಗೆ ಭಾರತ ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯ ಎರಡರಲ್ಲೂ ಬರ್ತಕ್ಕಂಥದ್ದು. ಈ ರೀತಿ ಭಾರತ ಹೆಚ್ಚಾಗಿ ಏನಂತಂದರೆ ಉಷ್ಣವಲಯದಲ್ಲಿ ಭೌಗೋಳಿಕವಾಗಿ ಇರೋದರಿಂದ ಭಾರತವನ್ನು ನಾವೇನಂತ ಕರಿತೀವಿ, ಭಾರತದ ವಾಯುಗುಣವನ್ನು ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣ ಅಂಥೇಳಿ ಕರಿತೀವಿ. ಹಾಗಾದರೆ ಭಾರತದ ಈ ಒಂದು ಮಾನ್ಸೂನ್ ಮಾದರಿಯ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವು, ಯಾಕೆ ಈ ಒಂದು ವಾಯುಗುಣ ಇದೆ ಅಂತ ನೋಡೋದಾದರೆ, ಮುಂದಿನ ಸ್ಲೈಡ್ನಲ್ಲಿ ನೋಡೋಣ ಏನೇನು ಪ್ರಭಾವ ಬೀರ್ತವೆ ಅಂತ. ನೋಡಿದ್ರೆ ನೋಡಿ, ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ ಮೊದಲನೇದು ಅಕ್ಷಾಂಶಗಳು, ಸಮುದ್ರ ಮಟ್ಟದಿಂದ ಇರತಕ್ಕಂಥ ಎತ್ತರ, ಸಾಗರದ ಪ್ರವಾಹಗಳು. ಇವು ವಾಯುಗುಣದ ಮೇಲೆ ಪ್ರಭಾವ ಬೀರ್ತವೆ. ಒಂದು ಉದಾಹರಣೆ ಹೇಳ್ತೀನಿ, ಯಾವ ರೀತಿಯಾಗಿ ವಾಯುಗುಣದ ಮೇಲೆ ಪ್ರಭಾವ ಬೀರ್ತವೆ ಅಂತ ನೋಡಿದ್ರೆ, ಸಮುದ್ರ ಮಟ್ಟದಿಂದ ಇರ್ತಕ್ಕಂಥ ಎತ್ತರ, ಅಕ್ಷಾಂಶಗಳು. ಒಂದು ಉದಾಹರಣೆ ನೋಡೋದಾದರೆ, ಅಕ್ಷಾಂಶಗಳನ್ನು ನಾವೇನಂತ ಭಾಗ ಮಾಡ್ತೇವೆ ಅಂತಂದರೆ, ಭೂಮಿಯನ್ನು 0 ಡಿಗ್ರಿಯಿಂದ 23.5 ಡಿಗ್ರಿವರೆಗೆ ಇರ್ತಕ್ಕಂಥ ಭೂಭಾಗವನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ, ಅಲ್ಲಿವರೆಗೆ ಇರ್ತಕ್ಕಂಥ ಭೂಮಿಯನ್ನು ಉಷ್ಣವಲಯ ಅಂತ ಹೇಳ್ತೀವಿ. ಅಂದರೆ ಉಷ್ಣವಲಯ ಅಂತ ಯಾಕೆ ಹೇಳಿದ್ವಿ ಅಂತಂದರೆ, ಸೂರ್ಯನ ಕಿರಣಗಳು ಆ ಭಾಗದಲ್ಲಿ ನೇರವಾಗಿ ಬೀಳ್ತವೆ, ಅದಕ್ಕೆ ಅದನ್ನು ಉಷ್ಣವಲಯ ಅಂತ ಹೇಳಿದ್ವಿ. 23.5 ಡಿಗ್ರಿಯಿಂದ 66.5 ಡಿಗ್ರಿವರೆಗೆ ಇರ್ತಕ್ಕಂಥ ಭೂಭಾಗವನ್ನು ನಾವು ಸಮಶೀತೋಷ್ಣ ವಲಯ ಅಂತ ಹೇಳ್ತೀವಿ. ಸಮಶೀತೋಷ್ಣ ವಲಯ ಅಂತ ಯಾಕೆ ಹೇಳಿದ್ವಿ ಅಂದರೆ, ಸಮಶೀತ ಪ್ಲಸ್ ಉಷ್ಣ. ಸಮಶೀತೋಷ್ಣ ಅಂದರೆ ಅಲ್ಲಿ ಶೀತ ಮತ್ತು ಉಷ್ಣ ಸಮವಾಗಿ ಹಿತಕರವಾದಂಥ ಒಂದು ವಾತಾವರಣ ಇದೆ. ಅಂದರೆ ಇಲ್ಲೇ ನಿಮ್ಗೆ ಅರ್ಥ ಆಗ್ತದೆ ಮಕ್ಕಳೇ, ಅಂದರೆ ಇಲ್ಲಿ ಅಕ್ಷಾಂಶಗಳು ವಾಯುಗುಣದ ಮೇಲೆ ಪ್ರಭಾವ ಬೀರ್ತವೆ ಅಂತಕ್ಕಂಥದ್ದು. ಅಂದರೆ ಶೀತ ವಲಯಕ್ಕೆ ಹೋದರೆ ಫುಲ್ಲು ಕೋಲ್ಡ್ ಇರುತ್ತೆ, ಉಷ್ಣ ವಲಯಕ್ಕೆ ಬಂದರೆ ಸ್ವಲ್ಪ
ಉಷ್ಣತೆ ಜಾಸ್ತಿ ಇರ್ತದೆ. ಈ ರೀತಿ ಅಕ್ಷಾಂಶಗಳು, ಆಮೇಲೆ ಸಮುದ್ರ ಮಟ್ಟದಿಂದ ಇರತಕ್ಕಂಥ ದೂರ, ಸಾಗರದ ಪ್ರವಾಹಗಳು, ಮಾರುತಗಳು ಬೀಸುವಂತಹ ದಿಕ್ಕುಗಳು, ಪರ್ವತಗಳು ಹಬ್ಬಿರುವಂಥ ಸರಣಿಗಳು, ಇವೆಲ್ಲ ವಾಯುಗುಣವನ್ನು ನಿರ್ಧಾರ ಮಾಡ್ತವೆ. ಈ ರೀತಿ ಭಾರತದಲ್ಲಿ ಈ ಒಂದು ವಾಯುಗುಣ ಇರಲಿಕ್ಕೆ ಇವೆಲ್ಲವೂ ಕಾರಣ ಆಗ್ತವೆ ಅಂತ ಹೇಳ್ಬೋದು. ಪರೀಕ್ಷೆಯಲ್ಲೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ನೆಕ್ಸ್ಟ್ ನೋಡೋದಾದರೆ, ಭಾರತದಲ್ಲಿ ಕಂಡುಬರುವಂಥ ವಾರ್ಷಿಕ ವಾಯುಗುಣವನ್ನು ನಾವು 4 ಋತುಮಾನಗಳಲ್ಲಿ ಹಂಚಿಕೆ ಮಾಡ್ತೇವೆ. ಅವು ಯಾವುವು ಅಂತ ನೋಡಿದರೆ, ಮೊದಲನೇದಾಗಿ ಬೇಸಿಗೆ ಕಾಲ, ಮಾರ್ಚ್ನಿಂದ ಮೇ ತಿಂಗಳವರೆಗೆ. ಎರಡನೇದ್ದು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಮುಂಗಾರು ಮಳೆಗಾಲ. ಇದು ಜೂನಿಂದ ಸೆಪ್ಟೆಂಬರ್ವರೆಗೆ. ನೆಕ್ಸ್ಟ್ ಮೂರನೇದು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಹಿಂಗಾರು ಮಳೆಗಾಲ. ಇದು ಅಕ್ಟೋಬರಿಂದ ನವೆಂಬರ್ ತಿಂಗಳವರೆಗೆ ಇರ್ತದೆ. ನೆಕ್ಸ್ಟ್ ನಾಲ್ಕನೇದು ಚಳಿಗಾಲ. ಇದು ಡಿಸೆಂಬರಿಂದ ಪ್ರಾರಂಭವಾಗಿ ಫೆಬ್ರವರಿವರೆಗೆ ಇರ್ತದೆ. ಈ ರೀತಿ ಭಾರತದ ಋತುಮಾನಗಳನ್ನು 4 ಭಾಗವಾಗಿ ನಾವು ವಿಂಗಡಣೆ ಮಾಡಿದ್ದೇವೆ. ಅವುಗಳನ್ನು ಒಂದೊಂದಾಗಿ ಮುಂದಿನ ಸ್ಲೈಡ್ಗಳಲ್ಲಿ ನೋಡೋಣ. ಹಾಗಾದರೆ ಮೊದಲನೇದಾಗಿ ಬರ್ತಕ್ಕಂಥದ್ದು ಬೇಸಿಗೆ ಕಾಲ ಅಂತಕ್ಕಂಥದ್ದು. ನಮ್ಮ ಭಾರತದಲ್ಲಿ ಬೇಸಿಗೆ ಕಾಲ ಆರಂಭ ಆಗ್ತಕ್ಕಂಥದ್ದು ಯಾವಾಗ ಅಂತಂದರೆ, ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಆರಂಭ ಆಗ್ತದೆ. ಇದು ಮೇ ತಿಂಗಳ ಕೊನೆಯವರೆಗೂ ಮುಂದುವರಿತದೆ. ಈ ರೀತಿ ಈ ಒಂದು ಅವಧಿಯಲ್ಲಿ ಸೂರ್ಯನ ಕಿರಣಗಳು ಯಾವ ರೀತಿಯಾಗಿ ಬೀಳ್ತವೆ ಅಂತಂದರೆ, ಉತ್ತರಾರ್ಧಗೋಳದ ಮೇಲೆ ಲಂಬವಾಗಿ ಬೀಳ್ತವೆ. ಆ ಲಂಬವಾಗಿ ಬೀಳೋದ್ರಿಂದ ಭಾರತದಲ್ಲಿ ಉಷ್ಣಾಂಶ ಏನಾಗ್ತದೆ, ಅಧಿಕವಾಗ್ತದೆ. ಆದ್ದರಿಂದ ಇಲ್ಲಿ ದೀರ್ಘ ಹಗಲು ಮತ್ತು ಸಮುದ್ರಕ್ಕೆ ದೂರವಾಗಿರ್ತಕ್ಕಂಥ ಉತ್ತರ ಭಾರತ ಹೆಚ್ಚು ಉಷ್ಣಾಂಶದಿಂದ ಕೂಡಿರ್ತದೆ. ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶವನ್ನು ದಾಖಲಿಸಿದಂತಹ ಪ್ರದೇಶ ಯಾವುದು ಅಂತಂದರೆ ರಾಜಸ್ಥಾನದ ಗಂಗಾನಗರ. ಇಲ್ಲಿ 52 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ದಾಖಲಾಗಿದೆ. ಅಂದರೆ ದೇಶದಲ್ಲೇ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವಂಥ ಪ್ರದೇಶ ಇದಾಗಿದೆ. ದಕ್ಷಿಣ ಭಾರತಕ್ಕೆ ಬಂದರೆ 3 ಕಡೆ ನೀರಿದೆ. ಒಂದು ಕಡೆ ಅರಬ್ಬಿ ಸಮುದ್ರ, ಮತ್ತೊಂದು ಕಡೆ ಬಂಗಾಳ ಕೊಲ್ಲಿ, ಮತ್ತು ಕೆಳಗಡೆ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ. ಈ ರೀತಿ ಇರೋದರಿಂದ ಇಲ್ಲಿ ದಕ್ಷಿಣ ಭಾರತದಲ್ಲಿ ಏನಾಗ್ತದೆ, ಉಷ್ಣಾಂಶದಲ್ಲಿ ಇಳಿಕೆ ಕಂಡುಬರ್ತದೆ. ಹೀಗಾಗಿ ಇಲ್ಲಿ ಕೇವಲ 32ರಿಂದ 35 ಡಿಗ್ರಿ ಸೆಂಟಿಗ್ರೇಡ್ನಷ್ಟು ಉಷ್ಣಾಂಶ ಕಂಡುಬರ್ತದೆ. ಈ ಅವಧಿಯಲ್ಲಿ ಉತ್ತರ ಭಾರತದ ಪರ್ವತ ಪ್ರದೇಶ ಮತ್ತು ಪರ್ಯಾಯ ಪ್ರಸ್ಥಭೂಮಿಗಳು ಸಾಕಷ್ಟು ತಂಪಾಗಿರ್ತವೆ. ಅಲ್ಲಲ್ಲಿ ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಪರಿಸರಣ ಮಳೆ ಆಗ್ತದೆ. ನಿಮಗೆ ಗೊತ್ತಿರ್ಬೋದು, ಹಳ್ಳಿಯಲ್ಲಿ ಹೇಳ್ತಾ ಇರ್ತಾರೆ, ಇವತ್ತು ಜಾಸ್ತಿ ಸೆಕೆ ಇದೆ ಅಂತಂದರೆ ಸಾಯಂಕಾಲ ಮಳೆ ಬರ್ಬೋದು, ಇವತ್ತು ಸೆಕೆ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಇದರ ಅರ್ಥ ಏನಪ್ಪ ಅಂತಂದರೆ, ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹದಿಂದ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಪರಿಸರಣ ಮಳೆ ಆಗ್ತದೆ. ಈ ಮಳೆಯನ್ನು ಒಂದೊಂದು ಕಡೆ ಒಂದೊಂದು ಹೆಸರಿನಿಂದ ಕರೆಯಲಾಗ್ತದೆ. ಹಳ್ಳಿಯಲ್ಲಿ ಹೇಳ್ಬೇಕಂದ್ರೆ ಇದಕ್ಕೆ ನಾವೆಲ್ಲ ಏನಂತ ಕರಿತೀವಿ ಅಂದರೆ ನರಿಯ ಮದುವೆ ಅಂತ ಕರಿತೀವಿ. ಈ ರೀತಿ ಪಶ್ಚಿಮ ಬಂಗಾಳದಲ್ಲಿ ಇದನ್ನು ಕಾಲ ಬೈಸಾಖಿ ಅಂತಾರೆ. ಉತ್ತರ ಪ್ರದೇಶದಲ್ಲಿ ಬಂದರೆ ಆಂದೀಸ್ ಅಂತಾರೆ. ಕರ್ನಾಟಕದಲ್ಲಿ ಕಾಫಿ ತುಂತುರು ಅಂತ ಕರೀತಾರೆ. ಹಾಗೆ ಕೇರಳದಲ್ಲಿ ಇದನ್ನು ಮಾವಿನ ಹೊಯ್ಲು ಅಂತ ಕರೀತಾರೆ. ಈ ಒಂದು ಉಷ್ಣಾಂಶ, ಈ ಒಂದು ಬೇಸಿಗೆಯಲ್ಲಿ ನಮ್ಮ ದೇಶ ಪಡೆಯುವಂತಹ ಮಳೆಯ ಪ್ರಮಾಣ ವಾರ್ಷಿಕ ಕೇವಲ 10% ಮಾತ್ರ ಪಡೀತದೆ ಅಂತ ಹೇಳ್ಬೋದು. ಮುಂದೆ ನೋಡೋಣ, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಥವಾ ಮುಂಗಾರು ಮಳೆಗಾಲ ಅಂತ ಹೇಳಿ. ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂದರೆ ಮಳೆಗಾಲ ಅಂತಲೇ ಅರ್ಥ. ಇವುಗಳನ್ನು ಮುಂಗಾರು ಮಳೆಗಾಲದ ಮಾರುತಗಳು ಅಂತ ಕರೀತಾರೆ. ಇವು ಜಲಾಂಶ ಪೂರಿತ ಮಾರುತಗಳಾಗಿದ್ದು, ನೋಡ್ರಿ, ಭಾರತದಲ್ಲಿ ಜಲಾಂಶ ಪೂರಿತ ಮಾರುತಗಳು ಯಾವಾಗಿರ್ತಾವಪ್ಪ ಅಂತಂದರೆ ಹೆಚ್ಚಾನೆಚ್ಚು ಮಳೆಗಾಲದಲ್ಲಿ ಇರ್ತವೆ. ನೀವು ಬೇಸಿಗೆಯಲ್ಲಿ ಬೀಸುವಂಥ ಗಾಳಿಯನ್ನು ಮತ್ತು ಮಳೆಗಾಲದಲ್ಲಿ ಬೀಸುವಂಥ ಗಾಳಿಯನ್ನು ಕಂಪೇರ್ ಮಾಡಿ ನೋಡ್ಬೋದು. ಬೇಸಿಗೆಯಲ್ಲಿ ಯಾವ ರೀತಿಯಾಗಿರ್ತದೆ, ಬೆಚ್ಚನೆಯ ಗಾಳಿ ಬೀಸ್ತದೆ. ಅದೇ ಮಳೆಗಾಲದಲ್ಲಿ ಯಾವ ರೀತಿಯಾಗಿರ್ತದೆ, ತಂಪಾದ ಗಾಳಿ ಇರ್ತದೆ. ಯಾಕಂದರೆ ಆ ಗಾಳಿಯಲ್ಲಿ ತೇವಾಂಶ, ಜಲಾಂಶ ಪೂರಿತ
ಒಂದು ಮಾರುತಗಳು ಇರ್ತವೆ. ಈ ರೀತಿಯಾಗಿ ಇವು ಜಲಾಂಶ ಪೂರಿತ ಮಾರುತಗಳಾಗಿದ್ದು ಭಾರತದ ಹೆಚ್ಚು ಭಾಗದಲ್ಲಿ ಮಳೆಯನ್ನು ಸುರಿಸ್ತವೆ. ಇವು ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಕಂಡುಬರ್ತದೆ ಈ ಮಳೆ. ಭಾರತದ ಒಟ್ಟು ವಾರ್ಷಿಕ ಮಳೆಯಲ್ಲಿ 75% ಕಾಲದಲ್ಲಿ ಈ ಒಂದು ಮಳೆ ಬೀಳ್ತದೆ. 75% ಮಳೆಯನ್ನು ನಾವು ಈ ಕಾಲದಲ್ಲೇ ನೋಡ್ತೇವೆ. ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತವನ್ನು 2 ಕವಲುಗಳಾಗಿ ಪ್ರವೇಶ ಮಾಡ್ತವೆ. ಅವುಗಳೆಂದರೆ ಮೊದಲನೇದಾಗಿ ಅರಬ್ಬಿ ಸಮುದ್ರ ಶಾಖೆ, ಮತ್ತೊಂದು ಬಂಗಾಳ ಕೊಲ್ಲಿ ಶಾಖೆ. ಅರಬ್ಬಿ ಸಮುದ್ರ ಶಾಖೆ ಪಶ್ಚಿಮ ಘಟ್ಟಗಳಿಂದ ತಡೆಯಲ್ಪಡ್ತದೆ. ನೋಡ್ರಿ, ಅರಬ್ಬಿ ಸಮುದ್ರದಿಂದ ಹೋದಂಥ ಒಂದು ನೈಋತ್ಯ ಮಾನ್ಸೂನ್ ಮಾರುತಗಳು ಅಲ್ಲಿ ಪಶ್ಚಿಮ ಘಟ್ಟಗಳು ಎತ್ತರವಾಗಿರೋದ್ರಿಂದ, ದಟ್ಟವಾಗಿರೋದ್ರಿಂದ, ನಿರಂತರವಾಗಿರೋದ್ರಿಂದ ಏನು ಮಾಡ್ತವೆ, ಅವುಗಳು ಅಲ್ಲಿಯೇ ಆ ಮಾರುತಗಳನ್ನು ತಡೆದು ಮಳೆಯನ್ನು ಸುರಿಸ್ತವೆ. ಆದರೆ ಈ ಮಾರುತಗಳು ಅಲ್ಲೇ ಸುರಿಸೋದ್ರಿಂದ ಆ ಪರ್ವತಗಳ ಹಿಂದಿನ ಭಾಗವನ್ನು ನಾವೇನಂತ ಕರಿತೀವಿ, ಮಳೆ ನೆರಳಿನ ಪ್ರದೇಶ ಅಂತ ಕರಿತೀವಿ. ಈ ರೀತಿ ದಕ್ಷಿಣ ಭಾರತದಲ್ಲಿ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗಕ್ಕೆ ಹೆಚ್ಚು ಮಳೆ ಬಂದರೆ ಪೂರ್ವ ಭಾಗಕ್ಕೆ ಮಳೆ ನೆರಳಿನ ಪ್ರದೇಶ ಅಂಥೇಳಿ ಕರೆಯಲ್ಪಡ್ತದೆ. ಅದೇ ರೀತಿ ಇನ್ನು ಯಾವುದು ಅರಬ್ಬಿ ಸಮುದ್ರ ಶಾಖೆ ಆಯಿತು. ನೆಕ್ಸ್ಟ್ ಬಂಗಾಳ ಕೊಲ್ಲಿ ಶಾಖೆಗೆ ಬಂದರೆ ಇವು ಏನಂತಂದರೆ ಬರ್ಮಾ ಅಂದರೆ ಮಯನ್ಮಾರ್ ದೇಶ, ಬಾಂಗ್ಲಾದೇಶ, ಭಾರತದ ಈಶಾನ್ಯ ಭಾಗ, ಹಿಮಾಲಯದ ತಪ್ಪಲು ಮತ್ತು ಉತ್ತರ ಮೈದಾನದ ಕಡೆಗೆ ಮಳೆಯನ್ನು ತರಲಿಕ್ಕೆ ಕಾರಣ ಆಗ್ತದೆ. ಈ ರೀತಿ ಉತ್ತರ ಭಾರತದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಹೋದಂತೆಲ್ಲ ಮಳೆ ಕಡಿಮೆ ಆಗ್ತದೆ. ತಮಿಳುನಾಡು ಹೊರತುಪಡಿಸಿ ಭಾರತದ ಹೆಚ್ಚು ಭಾಗಕ್ಕೆ ನೈಋತ್ಯ ಮಾನ್ಸೂನ್ ಮಾರುತಗಳು ಏನು ಮಾಡ್ತವೆ, ಮಳೆಯನ್ನು ಸುರಿಸ್ತವೆ. ನೆನಪಿರಲಿ, ಭಾರತದಲ್ಲಿ 75% ಮಳೆಯನ್ನು ನಾವು ಈ ಒಂದು ಜೂನಿಂದ ಸೆಪ್ಟೆಂಬರ್ ತಿಂಗಳಲ್ಲೇ ಕಳಿತೇವೆ. ಅದಕ್ಕೋಸ್ಕರ ಈ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲವನ್ನು ಮಳೆಗಾಲ ಅಂತಲೇ ಕರೀತಾರೆ. ನೆಕ್ಸ್ಟ್ ನೋಡೋಣ, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಹಿಂಗಾರು ಮಳೆಗಾಲ. ವೆರಿ ವೆರಿ ಇಂಟ್ರೆಸ್ಟಿಂಗ್. ನೋಡಿರಿ, ಇಲ್ಲಿವರೆಗೂ ಏನಾಗಿತ್ತು, ನೈಋತ್ಯ ಮಾನ್ಸೂನ್ ಮಾರುತಗಳು ಈಶಾನ್ಯದ ಕಡೆಗೆ ಬೀಸ್ತಾ ಇದ್ವು. ಈ ರೀತಿ ಬೀಸುವಂತಹ ಈ ನೈಋತ್ಯ ಮಾನ್ಸೂನ್ ಮಾರುತಗಳು ಅಕ್ಟೋಬರ್ ತಿಂಗಳ ಕೊನೆ ಭಾಗದ ಒಳಗಾಗಿ ಭಾರತದ ಉಪಖಂಡದಲ್ಲಿ ಮಳೆ ಸುರಿದ ಒಂದು ಪರಿಣಾಮದಿಂದಾಗಿ ಉಷ್ಣಾಂಶದಲ್ಲಿ ಏನಾಗ್ತದೆ, ಇಳಿಕೆ ಆಗ್ತಾ ಬರ್ತದೆ. ಅಲ್ಲದೆ ಸೂರ್ಯನ ಕಿರಣಗಳು ಕೂಡ ಈ ಅವಧಿಯಲ್ಲಿ ದಕ್ಷಿಣ ಗೋಳಾರ್ಧದಲ್ಲಿ ಲಂಬವಾಗಿ ಬೀಳಲಿಕ್ಕೆ ಪ್ರಾರಂಭ ಆಗ್ತದೆ. ಅಂದರೆ ನಮ್ಮ ಭಾರತ ಎಲ್ಲಿದೆ, ಉತ್ತರ ಗೋಳಾರ್ಧದಲ್ಲಿದೆ. ಇದು ದಕ್ಷಿಣ ಭಾಗದಲ್ಲಿ ಏನಂತಂದರೆ ಸೂರ್ಯನ ಕಿರಣಗಳು ಲಂಬವಾಗಿ ಬೀಳೋದ್ರಿಂದ ಉತ್ತರ ಗೋಳಾರ್ಧದಲ್ಲಿ ಉಷ್ಣಾಂಶ ಏನಾಗ್ತದೆ, ಕಡಿಮೆ ಆಗ್ತದೆ. ಇದರ ಪರಿಣಾಮವಾಗಿ ಆ ಒಂದು ಪ್ರದೇಶ ಅಂದರೆ ಉತ್ತರ ಗೋಳಾರ್ಧ ಹೆಚ್ಚು ಒತ್ತಡ ಪ್ರದೇಶವಾಗಿ ಪರಿವರ್ತನೆ ಆಗ್ತದೆ. ಅದಕ್ಕಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳು ಅಕ್ಟೋಬರ್ನಿಂದ ಹಿಂದೆ ಸರಿಲಿಕ್ಕೆ ಪ್ರಾರಂಭ ಮಾಡ್ತವೆ. ನಿಧಾನವಾಗಿ ನವೆಂಬರ್ ತಿಂಗಳ ಅಂತ್ಯದ ವೇಳೆಗೆ ಇವು ಬೀಸೋದನ್ನೇ ನಿಲ್ಲಿಸ್ತವೆ. ಇದನ್ನೇ ನಾವೇನಂತ ಕರಿತೀವಿ ಅಂದರೆ ನೈಋತ್ಯ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂಥೇಳಿ ಕರಿತೀವಿ. ಈ ಅವಧಿಯಲ್ಲಿ ಭಾರತ ವಾರ್ಷಿಕ ಮಳೆಯ 13% ಮಳೆಯನ್ನು ಪಡೀತದೆ. ಅಂದರೆ 100% ಮಳೆ ಆಗ್ತದೆ ಭಾರತದಲ್ಲಿ ಅಂದರೆ ಅದರಲ್ಲಿ 13% ಮಳೆಯನ್ನು ನಾವು ಈ ಒಂದು ಅವಧಿಯಲ್ಲಿ ಪಡಿತೇವೆ ಅಂತಕ್ಕಂಥದ್ದು. ಈ ಅವಧಿಯಲ್ಲಿ ಭಾರತ 13% ಮಳೆಯನ್ನು ಪಡೆದರೆ ಈ ಕಾಲದಲ್ಲಿ ಭೂಮಿ ಮತ್ತು ಸಾಗರದ ಭಾಗಗಳ ನಡುವೆ ಉಷ್ಣಾಂಶ ಮತ್ತು ಒತ್ತಡದಲ್ಲಿ ವ್ಯತ್ಯಾಸ ಉಂಟಾಗಿ ಉಷ್ಣವಲಯದ ಆವರ್ತ ಮಾರುತಗಳು ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದಲ್ಲಿ ನಿರ್ಮಾಣಗೊಳ್ತವೆ. ನೀವು 8ನೇ ಕ್ಲಾಸ್ನಲ್ಲಿ ಅಭ್ಯಾಸ ಮಾಡಿದ್ದೀರಿ, ಆವರ್ತ ಮಾರುತ, ಪ್ರತ್ಯಾವರ್ತ ಮಾರುತ ಅಂಥೇಳಿ. ಹಾಗಾಗಿ ಈ ಒಂದು ಆವರ್ತ ಮಾರುತಗಳು ಅಂದರೆ ಚಂಡಮಾರುತಗಳು ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದಲ್ಲಿ ನಿರ್ಮಾಣಗೊಳ್ಳೋದ್ರಿಂದ ಅಧಿಕ ವೇಗ ಮತ್ತು ಮಳೆಯಿಂದ ಕೂಡಿರುವಂಥ ಈ ಮಾರುತಗಳು ಜೀವಹಾನಿ, ಆಸ್ತಿ ಹಾನಿಯನ್ನು ಉಂಟು ಮಾಡ್ತವೆ. ಆದರೆ ಒಳನಾಡಿಗೆ ಸಾಕಷ್ಟು ಮಳೆಯನ್ನು ಸುರಿಸ್ತವೆ ಅಂಥೇಳಿ ಹೇಳ್ಬೋದು. ಮತ್ತು ಚಳಿಗಾಲ. ಭಾರತದಲ್ಲಿ ಚಳಿಗಾಲದ ಅವಧಿ ಡಿಸೆಂಬರಿಂದ ಆರಂಭ ಆಗಿ ಫೆಬ್ರವರಿ ಕೊನೆಯವರೆಗೂ ಮುಂದುವರಿತದೆ. ಈ ಅವಧಿಯಲ್ಲಿ ಭಾರತದ ಮೇಲೆ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳ್ತವೆ. ಓರೆಯಾಗಿ ಬೀಳೋದ್ರಿಂದ
ಉಷ್ಣಾಂಶ ಏನಾಗ್ತದೆ, ಕಡಿಮೆ ಆಗ್ತದೆ. ನೀವು ಅರ್ಥ ಮಾಡಿಕೊಳ್ಳಿ, ಯಾವಾಗ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತವೆ ಆವಾಗ ಉಷ್ಣಾಂಶ ಅಧಿಕವಾಗಿರ್ತದೆ. ಯಾವಾಗ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳ್ತವೆ ಆವಾಗ ಸೂರ್ಯನ ಒಂದು ಉಷ್ಣಾಂಶದ ಪ್ರಮಾಣ ಕಡಿಮೆ ಆಗ್ತದೆ. ಯಾವಾಗ ಸೂರ್ಯನ ಕಿರಣಗಳು ಕೇವಲ ಸ್ಪರ್ಶ ಮಾಡಿ ಹೋಗ್ತವೆ ಶೀತ ವಲಯದಲ್ಲಿ, ಅಲ್ಲಿ ಶೀತ ಕಂಪ್ಲೀಟಾಗಿ ಜಾಸ್ತಿ ಇರ್ತದೆ. ಈ ರೀತಿಯಾಗಿ ಭಾರತದಲ್ಲಿ ಚಳಿಗಾಲದಲ್ಲಿ ಉಷ್ಣಾಂಶ ಕಡಿಮೆ ಆಗೋದ್ರಿಂದ ಉತ್ತರದ ಲಡಾಖ್, ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ, ಆಮೇಲೆ ಉತ್ತರ ಮೈದಾನದ ಪ್ರದೇಶಗಳಲ್ಲಿ ಅತೀ ಕಡಿಮೆ ಉಷ್ಣಾಂಶ ಕಂಡುಬರ್ತದೆ. ಕೆಲವು ಕಡೆಗಳಲ್ಲಿ ಉಷ್ಣಾಂಶ ನೀರು ಹೆಪ್ಪುಗಟ್ಟುವಂತಹ ಬಿಂದುವಿಗಿಂತಲೂ ಕಡಿಮೆ ಇರ್ತದೆ. ಆದರೆ ದಕ್ಷಿಣ ಭಾರತದಲ್ಲಿ ಉಷ್ಣಾಂಶ ಸಾಧಾರಣವಾಗಿದ್ದು ಹವಾಮಾನ ಹಿತಕರವಾಗಿರ್ತದೆ. ಭಾರತ ತನ್ನ ವಾರ್ಷಿಕ ಮಳೆಯ 2% ಮಾತ್ರ ಈ ಒಂದು ಅವಧಿಯಲ್ಲಿ ಪಡೀತದೆ. ಆದ್ದರಿಂದ ಚಳಿಗಾಲ ಅತೀ ಕಡಿಮೆ ಮಳೆ ಪಡೆಯುವಂತಹ ಒಂದು ಅವಧಿ ಅಂಥೇಳಿ ನಾವು ಹೇಳ್ಬೋದಾಗಿದೆ. ಭಾರತದಲ್ಲಿ ಮಳೆಯ ಹಂಚಿಕೆ ಯಾವ ರೀತಿಯಾಗಿದೆ ಅಂತ ನೋಡಿದರೆ, ಭಾರತದಲ್ಲಿ ಸಾಮಾನ್ಯವಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಮಳೆ ಆಗ್ತದೆ ಅಂತ ನಿಮಗೆಲ್ಲ ಗೊತ್ತು. ಭಾರತ ವರ್ಷದ ಎಲ್ಲ ಅವಧಿಯಲ್ಲೂ ಮಳೆಯನ್ನು ಪಡೀತದೆ. ದೇಶದ ಸರಾಸರಿ ಮಳೆಯ ಪ್ರಮಾಣ 118 ಸೆಂಟಿಮೀಟರ್ಗಳಷ್ಟು. ಆದರೆ ಈ ಕಾಲದಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಮಳೆ ಬೀಳ್ತದೆ. ಅಲ್ಲದೆ ಮಳೆಯ ಪ್ರಮಾಣ ಎಲ್ಲ ಕಡೆ ಒಂದೇ ರೀತಿಯಾಗಿಲ್ಲ. ಪ್ರದೇಶದಿಂದ ಪ್ರದೇಶಕ್ಕೆ ಏನಾಗ್ತದೆ, ವ್ಯತ್ಯಾಸ ಆಗ್ತದೆ. ಈ ರೀತಿ ವ್ಯತ್ಯಾಸ ಆಗೋದ್ರಿಂದ ಭಾರತದಲ್ಲಿ ಮಳೆಯ ಹಂಚಿಕೆಯನ್ನು ನಾವು ಆಧರಿಸಿ ಏನು ಮಾಡ್ತೇವೆ, ಮಳೆಯ ವ್ಯತ್ಯಾಸ ಹೆಚ್ಚಾಗೋದು ಕಡಿಮೆ ಆಗೋದು ಇವುಗಳನ್ನು ಆಧರಿಸಿ ನಾವು 3 ಭಾಗ ಮಾಡ್ತೇವೆ. ಒಂದು ಕಡಿಮೆ ಮಳೆ ಪಡೆಯುವಂಥ ಪ್ರದೇಶ, ಮತ್ತೊಂದು ಸಾಧಾರಣ ಮಳೆ ಪಡೆಯುವಂಥ ಪ್ರದೇಶ, ಮತ್ತೊಂದು ಹೆಚ್ಚು ಮಳೆ ಪಡೆಯುವಂಥ ಪ್ರದೇಶ. ಈಗ ನೋಡೋಣ ಕಡಿಮೆ ಮಳೆ ಪಡೆಯುವಂಥ ಪ್ರದೇಶ. ಈ ಕಡಿಮೆ ಮಳೆ ಪಡೆಯುವ ಪ್ರದೇಶ ಅಂದರೆ 50 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಪಡೆಯುವಂಥ ಪ್ರದೇಶ. ಇದು ಎಲ್ಲೆಲ್ಲಿ ಕಂಡುಬರ್ತದೆ, ರಾಜಸ್ಥಾನದ ಥಾರ್ ಮರುಭೂಮಿ. ನೋಡಿ, ರಾಜಸ್ಥಾನ ಏನಿದೆ ಅದು ಮರುಭೂಮಿ ಇದೆ, ಅದಕ್ಕೆ ಮಳೆ ಕಮ್ಮಿ ಬರ್ತದೆ. ರಾಜಸ್ಥಾನದ ಥಾರ್ ಮರುಭೂಮಿ, ಅದಕ್ಕೆ ಹೊಂದಿಕೊಂಡಿರುವಂತೆ ಪಂಜಾಬ್, ಹರಿಯಾಣ, ಗುಜರಾತಿನ ಕಚ್ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ, ಮಹಾರಾಷ್ಟ್ರದ ಪೂರ್ವ ಭಾಗ, ಕರ್ನಾಟಕದ ಒಳನಾಡು ಕಡಿಮೆ ಮಳೆ ಪಡೆಯುವಂಥ ಪ್ರದೇಶವಾಗಿದೆ. ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯ ರೋಯ್ಲಿ ಅಂತಕ್ಕಂಥ ಒಂದು ಪ್ರದೇಶ ಅತೀ ಕಡಿಮೆ ಮಳೆ ಪಡೆಯುವಂಥ ಒಂದು ಪ್ರದೇಶವಾಗಿದೆ. ಇಲ್ಲಿ ಎಷ್ಟು ಕಡಿಮೆ ಮಳೆ ಬರ್ತದೆ ಅಂದರೆ ಸುಮಾರು ಕೇವಲ 8.3 ಸೆಂಟಿಮೀಟರ್ಗಳಷ್ಟು ಮಳೆ ಮಾತ್ರ ಬೀಳ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡೋಣ ಸಾಧಾರಣ ಮಳೆ ಪಡೆಯುವಂತಹ ಪ್ರದೇಶ. ಸಾಧಾರಣ ಮಳೆ ಪಡೆಯುವಂಥ ಪ್ರದೇಶ ಯಾವ್ಯಾವು ಅಂದರೆ ಎಷ್ಟು % ಮಳೆ ಬರ್ತದೆ ವಾರ್ಷಿಕವಾಗಿ ಸೆಂಟಿಮೀಟರ್ ಅಂತ ನೋಡಿದರೆ, ಇಲ್ಲಿ ಸುಮಾರು 50ರಿಂದ 250 ಸೆಂಟಿಮೀಟರ್ ಮಳೆ ಬೀಳ್ತದೆ. ಈ ಪ್ರದೇಶ ಅತಿ ಕಡಿಮೆ ಮತ್ತು ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶಗಳನ್ನು ಬಿಟ್ಟು ಭಾರತದ ಉಳಿದೆಲ್ಲ ಭಾಗಗಳನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಸರಿ, ಹಾಗಾದರೆ ಮುಂದೆ ನೋಡೋಣ ಅಧಿಕ ಮಳೆ ಪಡೆಯುವಂತಹ ಪ್ರದೇಶ. ಅಧಿಕ ಮಳೆ ಅಂದರೆ ಎಷ್ಟು ಬರಬೇಕು, ಸುಮಾರು 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬರಬೇಕು. ಅಂಥ ಭಾಗಗಳನ್ನು ಅಧಿಕ ಮಳೆ ಬೀಳುವಂಥ ಪ್ರದೇಶಗಳು ಅಂಥೇಳಿ ಗುರುತಿಸ್ತೇವೆ. ಎಲ್ಲಿ ಅಧಿಕ ಮಳೆ ಬೀಳ್ತದೆ ಅಂತಂದರೆ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಈಶಾನ್ಯ ರಾಜ್ಯಗಳು, ಈ ವಲಯಗಳಲ್ಲಿ ಈ ಒಂದು ಅಧಿಕ ಮಳೆ ಬರ್ತದೆ ಅಂತಕ್ಕಂಥದ್ದು. ಮೇಘಾಲಯದ ಮೌಸಿನ್ರಾಮ್ ದೇಶದಲ್ಲೇ ಅತ್ಯಧಿಕ ಮಳೆ ಪಡೆಯುವಂಥ ಒಂದು ಪ್ರದೇಶ ಆಗಿದೆ. ಇದು ಪ್ರಪಂಚದಲ್ಲೇ ಅತಿ ಹೆಚ್ಚು ಮಳೆಯನ್ನು ಪಡೆಯುವಂಥ ಒಂದು ಪ್ರದೇಶ ಅಂಥೇಳಿ ದಾಖಲೆ ಮಾಡಲ್ಪಟ್ಟಿದೆ. ನೋಡಿ, ಈ ಚಿತ್ರದಲ್ಲಿ ಭಾರತ ನಕ್ಷೆಯಲ್ಲಿ ನೋಡ್ತೇವೆ ನಾವು, ದಟ್ಟವಾಗಿ ಕಪ್ಪು ಭಾಗ ಹೆಚ್ಚು ಮಳೆಯನ್ನು ಪಡೀತದೆ. ಅದೇ ರೀತಿ ಕ್ರಾಸ್ ಗೆರೆ ಇರ್ತಕ್ಕಂಥ ಭಾಗ 100ರಿಂದ 200 ಸೆಂಟಿಮೀಟರ್ ಮಳೆ ಪಡೀತದೆ. ಕಡಿಮೆ ಅಂದರೆ 60ರಿಂದ 100, 40ರಿಂದ 60 ಈ ರೀತಿ ಮಳೆ ಪಡೆಯುವ ಭಾಗವನ್ನು ನಾವು ನೋಡ್ತೇವೆ. ಮತ್ತೊಂದು ವಿಚಾರ, ಭಾರತದ ವ್ಯವಸಾಯವನ್ನು ಮಾನ್ಸೂನ್ ಮಾರುತಗಳೊಂದಿಗೆ ಆಡುವಂಥ ಜೂಜಾಟ ಅಂತ ಕರೀತಾರೆ. ಇದು ಪರೀಕ್ಷಾ ದೃಷ್ಟಿಯಿಂದ ಕೂಡ ಅತ್ಯಂತ ಇಂಪಾರ್ಟೆಂಟ್ ಆದಂಥ ಒಂದು ಪ್ರಶ್ನೆ. ಭಾರತದ ವ್ಯವಸಾಯವನ್ನು ಹಾಗೆ ಯಾಕೆ ಕರೀತಾರೆ, ಜೂಜಾಟ ಅಂದರೆ ಏನು ಅಂತ ನೋಡಿದರೆ, ಜೂಜಾಟ ಅಂದರೆ ಇಲ್ಲಿ ಸೋಲು ಮತ್ತು ಗೆಲುವು ನಿಶ್ಚಿತವಾಗಿರೋದಿಲ್ಲ.
ಸೋಲ್ತೇವೆ ಅಂತಲೂ ಗೊತ್ತಿರೋದಿಲ್ಲ, ಗೆಲ್ತೇವೆ ಅಂತಕ್ಕಂಥದ್ದು ಗೊತ್ತಿರೋದಿಲ್ಲ. ಅದೇ ರೀತಿ ಇಲ್ಲಿ ಕೃಷಿಯನ್ನು ಹೋಲಿಸಿದ್ದಾರೆ. ಯಾಕೆ ಅಂತಂದರೆ ಈ ನೈಋತ್ಯ ಮಾನ್ಸೂನ್ ಮಾರುತಗಳು ಬೀಸೋದ್ರಿಂದ ಮಳೆ ಏನಾಗ್ತದೆ, ಅತಿ ಹೆಚ್ಚು ಬಂದುಬಿಡ್ತು ಅಂತಂದರೆ ಅತಿವೃಷ್ಟಿ ಆಗ್ತದೆ. ಅಂದರೆ ಅತಿ ಹೆಚ್ಚು ಮಳೆ ಬಂತು ಅಂತಂದರೆ ಬೆಳೆಗಳು ಹಾನಿಗೊಳಗಾಗ್ತವೆ. ಕಡಿಮೆ ಬಂತು ಅಂತಂದರೆ ಬರಗಾಲ ಬೀಳ್ತದೆ. ಬರಗಾಲ ಬಿತ್ತು ಅಂದರೆ ಬೆಳೆನೇ ಬೆಳೆಯೋದಿಲ್ಲ. ಹೀಗಾಗಿ ಏನಂತಂದರೆ ಈ ಒಂದು ಮಳೆಯನ್ನು ಆಧರಿಸಿರೋದಂಥ ಒಂದು ವ್ಯವಸಾಯ ನಮ್ಮ ದೇಶದಲ್ಲಿರೋದ್ರಿಂದ ಭಾರತ ವ್ಯವಸಾಯವನ್ನು ನೈಋತ್ಯ ಮಾನ್ಸೂನ್ ಮಾರುತಗಳೊಂದಿಗೆ ಆಡುವಂತಹ ಜೂಜಾಟ ಅಂಥೇಳಿ ಒಂದು ವರ್ಣನೆ ಮಾಡಿದ್ದಾರೆ. ಈ ರೀತಿ ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಇದುವರೆಗೆ ಮಾಡಿದಂಥ ಈ ಪಾಠ, ಈ ಅಧ್ಯಾಯ ತಮಗೆ ಇಷ್ಟವಾಗಿದ್ದಲ್ಲಿ ಪ್ರೋತ್ಸಾಹದಾಯಕವಾಗಿ ಈ ಚಾನಲನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಎಲ್ಲರೂ ಚೆನ್ನಾಗಿ ಓದಿ ಅಂತ ಆಶಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.